ಚಿನ್ನಕ್ಕೆ ಮತ್ತೆ ಸುಕ್ರದೆಸೆ 2 ಲಕ್ಷ ದಾಟಲಿದೆ ಬಂಗಾರ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ರಾಕೆಟ್ ವೇಗದಲ್ಲಿ ಮುನ್ನುಗ್ತಿದೆ ಚಿನ್ನ. ಹೌದು, ಮತ್ತೆ ಶುಕ್ರದೆಸೆ ಶುರುವಾಗಿದೆ ಚಿನ್ನಕ್ಕೆ. 2 ಲಕ್ಷ ದಾಟಲಿದೆಯಂತೆ ಬಂಗಾರ. ರಾಕೆಟ್ ವೇಗದಲ್ಲಿ ಮುನ್ನುಗ್ತಿದೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಚಿನ್ನ. 2008ರ ಬಳಿಕ ಹೂಡಿಕೆದಾರರಿಗೆ ಗರಿಷ್ಠ ಲಾಭ ಕೊಟ್ಟಿದೆ ಚಿನ್ನ. 1 ಔನ್ಸ್ ಚಿನ್ನದ ಬೆಲೆ $5,595ಗೆ ಜಂಪ್ ಆಗಿದೆ. ನಿನ್ನೆ $4,403 ಇತ್ತು 1 ಔನ್ಸ್ ಚಿನ್ನದ ಬೆಲೆ. ಅಂದ್ರೆ ಒಂದೇ ದಿನದಲ್ಲಿ ಬರೋಬ್ಬರಿ $1,192 ಹೆಚ್ಚಳ ಆಗಿರುವಂತದ್ದು. ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 1,10,000 ಏರಿಕೆಯಾಗಿದೆ. 18 ವರ್ಷದಲ್ಲಿ ಒಂದೇ ದಿನ ಇಷ್ಟು ಬೆಲೆ ಜಂಪ್ ಆಗಿರೋದೇ ಫಸ್ಟ್. ಚಿನ್ನದ ಮೇಲೆ ಹೂಡಿಕೆ ಮಾಡಿದವರಿಗೆ ಭರಪೂರ ಲಾಭವಾಗಿದೆ. ಚಿನ್ನದ ಬೆಲೆ ಕುಸಿದಾಗ ಹೂಡಿಕೆ ಮಾಡಿದವರಿಗೆ ಇನ್ನೂ ಲಾಭವಾಗುತ್ತಂತೆ. ಗ್ಲೋಬಲ್ ಮಾರ್ಕೆಟ್ ಎಫೆಕ್ಟ್ ಭಾರತದಲ್ಲಿ ಇಂದು ಕಾಣಿಸೋದು ಫಿಕ್ಸ್ ಅಂತಿದೆ. ಚಿನ್ನದ ಬೆಲೆಯಲ್ಲಿ ಇಂದು ಸಿಕ್ಕಾಪಟ್ಟೆ ಜಂಪ್ ಫಿಕ್ಸ್ ಅಂತಿದ್ದಾರೆ. 2 ಬಾರಿ 2 ಲಕ್ಷ ಕ್ರಾಸ್ ಮಾಡುತ್ತಾ 10 ಗ್ರಾಂ ಚಿನ್ನದ ಬೆಲೆ ಕಾದು ನೋಡಬೇಕಿದೆ. ಚಿನ್ನದ ಬೆಲೆ ಮತ್ತೆ ಗಗನಕ್ಕೆ ಏರ್ತಿದೆ. ಇಷ್ಟು ವರ್ಷದಲ್ಲೇ ಅಂದರೆ ಸುಮಾರು 18 ವರ್ಷದಲ್ಲೇ ಒಂದೇ ದಿನ ಇಷ್ಟು ಜಂಪ್ ಆಗಿದ್ದು ಇದೇ ಫಸ್ಟ್ ಅನ್ನಲಾಗ್ತಿದೆ. 2008ರ ಬಳಿಕ ಹೂಡಿಕೆದಾರರಿಗೆ ಗರಿಷ್ಠ ಲಾಭವನ್ನ ತಂದುಕೊಟ್ಟಿದೆ ಚಿನ್ನ. 1 ಔನ್ಸ್ ಚಿನ್ನದ ಬೆಲೆ $5,595ಗೆ ಜಂಪ್ ಆಗಿದೆ. ನಿನ್ನೆ ನೋಡಿದ್ರೆ $4,403 ಇತ್ತು ಚಿನ್ನದ ಬೆಲೆ. ಒಂದೇ ಬಾರಿಗೆ $1,192 ಅಷ್ಟು ಹೆಚ್ಚಳವಾಗಿರುವಂತದ್ದು. ನೋಡಿ, ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ನೋಡೋದಾದ್ರೆ $1,10,000 ಗರಿಷ್ಠ ಏರಿಕೆಯನ್ನ ಕಂಡಿದೆ. 18 ವರ್ಷಗಳಲ್ಲಿ ಒಂದೇ ಒಂದಿನದಲ್ಲಿ ಇಷ್ಟು ಜಂಪ್ ಆಗಿರೋದಿದೆ ಫಸ್ಟ್. ಚಿನ್ನದ ಮೇಲೆ ಹೂಡಿಕೆ ಮಾಡಿದವರಿಗೆ ಭರಪೂರ ಲಾಭವಾಗಿದೆ. ಲಾಭದಲ್ಲಿದ್ದಾರೆ ಹೂಡಿಕೆದಾರರು. ಚಿನ್ನದ ಬೆಲೆ ಹಿಂಗೆ ದಿಢೀರಂತ ಕುಸಿದಾಗ ಲಾಭವಾಗುತ್ತೆ ಅನ್ನುವಂತಹ ಒಂದು ವಿಶ್ಲೇಷಣೆ ಇದೆಯಲ್ಲ, ಅದು ಫಿಕ್ಸ್ ಅಂತ ಹೇಳಲಾಗ್ತಿದೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ. ಅದೇ ರೀತಿ ಆಗಿರೋದೀಗ ಗ್ಲೋಬಲ್ ಮಾರ್ಕೆಟ್ ಎಫೆಕ್ಟ್ ಭಾರತದಲ್ಲಿ ಕಾಣಿಸೋದು ಇವತ್ತು ಫಿಕ್ಸ್ ಅನ್ನಲಾಗ್ತಿದೆ. ಚಿನ್ನದ ಬೆಲೆಯಲ್ಲಿ ಇಂದು ಸಿಕ್ಕಾಪಟ್ಟೆ ಜಂಪ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಈ ಬಾರಿ 2 ಲಕ್ಷ ಕ್ರಾಸ್ ಮಾಡುತ್ತಾ ಹಂಗಾದ್ರೆ 10 ಗ್ರಾಂ ಚಿನ್ನ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ರಾಕೆಟ್ ವೇಗದಲ್ಲಿ ಮುನ್ನುಗ್ತಿದೆ ಚಿನ್ನ. 2008ರ ಬಳಿಕ ಹೂಡಿಕೆ ಮಾಡದಂಥವರಿಗೆ ಗರಿಷ್ಠ ಲಾಭವನ್ನ ತಂದು ಕೊಟ್ಟಿರೋದು. ಅದರಲ್ಲೂ 18 ವರ್ಷದಲ್ಲಿ ಇದೇ ಮೊದಲು ಇಷ್ಟು ಚಿನ್ನದ ರೇಟ್ನಲ್ಲಿ ಜಂಪ್ ಆಗಿ ಹೂಡಿಕೆದಾರರು ಭರಪೂರ ಲಾಭದಲ್ಲಿ ಇರುವಂಥದ್ದು. ಒಂದೇ ಒಂದು ದಿನದಲ್ಲಿ $1,10,000 ಏರಿಕೆಯಾಗಿರುವಂಥದ್ದು ಭಾರತೀಯ ರೂಪಾಯಿ ಲೆಕ್ಕದಲ್ಲಿ. ಅಂದ್ರೆ 1 ಔನ್ಸ್ ಚಿನ್ನ ಅಂದ್ರೆ 30 ಗ್ರಾಂ ಲೆಕ್ಕ. ಇದು 1 ಔನ್ಸ್ ಚಿನ್ನದ ಬೆಲೆ ಏನಿದೆಯಲ್ಲ, ಇದು $5,595ಗೆ ಜಂಪ್ ಆಗಿದೆ. ನಿನ್ನೆ ನೋಡೋದಾದ್ರೆ $4,403 ಇತ್ತು 1 ಔನ್ಸ್ ಚಿನ್ನದ ಬೆಲೆ, ಅಂದ್ರೆ 30 ಗ್ರಾಂ ಚಿನ್ನದ ಬೆಲೆ. ಭಾರತೀಯ ರೂಪಾಯಿಗಳಲ್ಲಿ ನೋಡೋದಾದ್ರೆ $1,10,000 30 ಗ್ರಾಂಗೆ ಅಂದ್ರೆ 1 ಔನ್ಸ್ಗೆ ಜಾಸ್ತಿ ಆಗಿರುವಂಥದ್ದು. ಇನ್ನು ಡಾಲರ್ ಲೆಕ್ಕದಲ್ಲಿ ಅದು $1,192 ಹೆಚ್ಚಾಗಿರುವುದನ್ನು ನಾವು ಕಾಣುತ್ತೇವೆ. ಚಿನ್ನ ಹಿಂಗೆ ಇನ್ನು ಜಂಪ್ ಆಗ್ತಾನೆ ಹೋಗುತ್ತಂತೆ. ರೇಟು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಎಫೆಕ್ಟ್ ಆಗುತ್ತೆ ಭಾರತ ಅಂತ ಹೇಳಲಾಗ್ತಿದೆ. ಜೊತೆಗೆ ಚಿನ್ನದ ಬೆಲೆಯಲ್ಲಿ ಇಂದು ಸಿಕ್ಕಾಪಟ್ಟೆ ಜಂಪ್ ಆಗುತ್ತೆ ಅಂತ ಕೂಡ ಆರ್ಥಿಕ ತಜ್ಞರು ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ. 2 ಲಕ್ಷ ಕ್ರಾಸ್ ಮಾಡುತ್ತಾ 10 ಗ್ರಾಂ ಚಿನ್ನ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. 2 ಲಕ್ಷ ದಾಟಲಿದೆಯಂತೆ ಬಂಗಾರ. ಇವತ್ತೇನಾಗುತ್ತೋ, ಎಷ್ಟು ಏರಿಕೆಯಾಗುತ್ತೋ ಕಾದು ನೋಡಬೇಕಿದೆ. 2 ಲಕ್ಷ ಕ್ರಾಸ್ ಮಾಡುತ್ತಾ ಅನ್ನುವಂಥ ಕುತೂಹಲವಿದೆ. 10 ಗ್ರಾಂ ಚಿನ್ನದ ಬೆಲೆ ಈ ಬಾರಿ 2 ಲಕ್ಷ ಕ್ರಾಸ್ ಆಗಬಹುದಾ ಅನ್ನುವಂಥದ್ದು. ಯಾಕೆಂದ್ರೆ ಏರಿಕೆಯನ್ನ ಗಮನಿಸೋದಾದ್ರೆ ಭಾರತ ಮತ್ತು ಅಮೆರಿಕ ಒಪ್ಪಂದ ಆದ ಬಳಿಕ ಮಾರ್ಕೆಟ್ನಲ್ಲಿ, ಗ್ಲೋಬಲ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು. ಜೊತೆಗೆ 18 ವರ್ಷಗಳಲ್ಲೇ ಚಿನ್ನದ ಬೆಲೆ ಇಷ್ಟು ಜಂಪ್ ಆಗಿರುವುದನ್ನು ಸಹ ಫಸ್ಟ್ ಟೈಮ್ ನಾವು ಕಾಣ್ತಿದ್ದೇವೆ. ಒಮ್ಮಿಂದೊಮ್ಮೆಲೇ 1 ಔನ್ಸ್ ಚಿನ್ನದ ಬೆಲೆ ಭಾರತೀಯ ಲೆಕ್ಕದಲ್ಲಿ $1.10 ಲಕ್ಷ ಏರಿಕೆಯಾಗಿರುವಂಥದ್ದನ್ನ ಗಮನಿಸ್ತಿದ್ದೇವೆ. ಚಿನ್ನಕ್ಕೆ ಶುಕ್ರದೆಸೆ ಅಂತಾನೆ ಹೇಳ್ಬೋದು. ಹೂಡಿಕೆದಾರರು ಭರಪೂರ ಲಾಭದಲ್ಲಿದ್ದಾರೆ, ಗುಡ್ ನ್ಯೂಸ್ ಅಂತಿದ್ದಾರೆ, ಸಂಭ್ರಮದಲ್ಲಿದ್ದಾರೆ ಹೂಡಿಕೆದಾರರು. ಆದರೆ ಗ್ರಾಹಕ ಮಾತ್ರ ಚಿನ್ನದ ಬೆಲೆ ಹಿಂಗೆ ಗಗನ ಮುಟ್ಟಿದ್ರೆ ಕೊಂಡುಕೊಳ್ಳುವವರ ಪರಿಸ್ಥಿತಿ ಏನು ಅನ್ನುವಂಥ ಯೋಚನೆಯಲ್ಲಿ, ಚಿಂತೆಯಲ್ಲಿದ್ದಾನೆ ಗ್ರಾಹಕ. 24 ಕ್ಯಾರೆಟ್ ಹೋಯ್ತು, 22ಕ್ಕೆ ಬಂತು, 18ಕ್ಕೆ ಆಯ್ತು, 18 ಕ್ಯಾರೆಟ್ ಇದ್ರೆ ಸಾಕು ಅನ್ನುವಂಥದ್ದು. ಇನ್ನು ಮೇಲೆ
10 ಕ್ಯಾರೆಟ್ 9 ಕ್ಯಾರೆಟ್ ಹಾಕೊಳ್ಳುವಂತಹ ಪರಿಸ್ಥಿತಿಯು ಬರುತ್ತಾ ಅಂತ. ಯಾಕೆಂದ್ರೆ ಚಿನ್ನ ಹಿಂಗೆ ಮುಗಿಲು ಮುಟ್ತಿರುವಂತಹ ಶರವೇಗದಲ್ಲಿ ಬೆಲೆ ಹೋಗ್ತಿದ್ರೆ ಕೊಂಡುಕೊಳ್ಳುವಂತಹ ಗ್ರಾಹಕ ಚಿಂತೆಯಲ್ಲಿದ್ದಾನೆ.